ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಶ್ರೀರಾಮಾವತಾರದ ಕಥೆಯಲ್ಲಿ ಇದರಲ್ಲಿ ರಾಮಾಯಣದ ಆರಂಭ, ಇಳಾದೇವಿ ಮತ್ತು ಸುದ್ಯುಮ್ನರ ವಿವರಣೆ. ಕಾಶ್ಯಪ ಮುನಿಯು ತನಗೆ 10 ಮಕ್ಕಳು ಬೇಕೆಂದು ಮಿತ್ರ ವರುಣ ಎಂಬ ಯಾಗವನ್ನು ಮಾಡಿದನು. ವಸಿಷ್ಠ ಮಹರ್ಷಿಗಳನ್ನು ಕರೆಸಿ ಆಧ್ವರ್ಯುಗಗಳನ್ನಾಗಿಸಿ ಕಾಶ್ಯಪನ ಈ ಯಾಗ ನಡೆಯುತ್ತಿದ್ದಾಗ ಅವನ ಪತ್ನಿ ಶ್ರದ್ಧಾ ಬಂದು ತನಗೆ ಹೆಣ್ಣು ಮಗು ಬೇಕು ಎಂಬ ಆಸೆಯನ್ನು ಪ್ರಕಟಿಸಿದಳು. ಯಾಗ ಪೂರ್ತಿಯಾದಾಗ ಇಳಾ ಎಂಬ ಮಗಳನ್ನು ಶ್ರದ್ಧಾ ಪಡೆದಳು. ಕಾಶ್ಯಪನು ಗಂಡು ಮಗುವನ್ನು ಬಯಸಿದ್ದರೂ ಫಲವಾಗಿ ಬಂದದು ಹೆಣ್ಣು ಮಗಳೆಂದು ಆಶ್ಚರ್ಯಪಟ್ಟನು. ವಸಿಷ್ಠರಲ್ಲಿಗೆ ಬಂದು ಈ ಮಗು ಗಂಡು ಮಗುವಾಗದೆ ಹೆಣ್ಣು ಮಗು ಹೇಗಾಯಿತು ಎಂದು ಕೇಳಿದಾಗ, ನಿನಗೆ ಗಂಡು ಮಗುವೇ ಬೇಕಿದ್ದರೆ ಇವಳನ್ನೇ ಗಂಡು ಮಗುವನ್ನಾಗಿಸುತ್ತೇನೆ ಎಂದು ಶ್ರೀಹರಿಯನ್ನು ಧ್ಯಾನಿಸಿ ಇಳೆಯನ್ನು ಗಂಡು ಮಗುವನ್ನಾಗಿಸಿ ಸುದ್ಯುಮ್ನ ಎಂದು ಹೆಸರಿಟ್ಟರು. ಒಮ್ಮೆ ಸುದ್ಯುಮ್ನನು ಬೇಟೆಗೆ ಹೋದಾಗ ಒಂದು ಸುಂದರ ಮೃಗವನ್ನು ಹಿಂಬಾಲಿಸಿದನು. ಆ ಸಮಯದಲ್ಲಿ ಸುದ್ಯುಮ್ನ ಮತ್ತು ಪರಿವಾರದವರು ಸ್ತ್ರೀಯರಾಗಿ ಬದಲಾವಣೆ ಹೊಂದಿದರು. ಈ ವಿಷಯವನ್ನು ತಿಳಿದ ಧರ್ಮರಾಜನು, ಮುನಿಗಳೇ, ಸುದ್ಯುಮ್ನ ಹಾಗೂ ಪರಿವಾರದವರು ಒಮ್ಮೆಲೆ ಸ್ತ್ರೀಯರಾಗಲು ಏನು ಕಾರಣ ಎಂದು ಕೇಳಿದನು. ಮಾರ್ಕಂಡೇಯ ಮುನಿಗಳು, ಧರ್ಮರಾಜ, ಹಿಂದೊಮ್ಮೆ ಪಾರ್ವತಿ ಪರಮೇಶ್ವರರು ಹಿಮಾಲಯದಲ್ಲಿ ಲೀಲೆಯಲ್ಲಿದ್ದಾಗ ಜಿನ ಮುನಿಗಳು ಅಲ್ಲಿಗೆ ಬಂದರು. ಋಷಿಗಳನ್ನು ಕಂಡ ದೇವಿಯು ಲಜ್ಜಿತಳಾದಳು. ಪರಮೇಶ್ವರನು ಈ ವನವನ್ನು ಯಾರೇ ಪ್ರವೇಶಿಸಲಿ ಅವರು ಸ್ತ್ರೀಯಾಗಿ ಬದಲಾಗಲಿ ಎಂದು ಆದೇಶ ನೀಡಿದನು. ಈ ಸುದ್ಯುಮ್ನ ಹಾಗೂ ಪರಿವಾರದವರು ಶಿವನಾಣತಿಯಂತೆ ಈಗ ಸ್ತ್ರೀಯರಾಗಿದ್ದಾರೆಂದು ಮಾರ್ಕಂಡೇಯ ಮುನಿಗಳು ತಿಳಿಸಿದರು. ಸುದ್ಯುಮ್ನ ಸುಂದರ ತರುಣಿಯಾಗಿರುವುದನ್ನು ಚಂದ್ರನ ಮಗನಾದ ಬುಧನು ಕಂಡು ಮೋಹಿತನಾದನು. ಅವರಿಬ್ಬರು ಪ್ರೇಮ ವಿವಾಹವಾಗಿ ಅವರಿಗೆ ಪುರೂರವ ಎಂಬ ಮಗನು ಜನಿಸಿದನು. ಕೆಲ ದಿನಗಳ ನಂತರದಲ್ಲಿ ಸುದ್ಯುಮ್ನನಿಗೆ ತಾನು ಪುರುಷನಾಗಿದ್ದ ನೆನಪು ಬಂದಾಗ ಗುರುಗಳಾದ ವಸಿಷ್ಠರಲ್ಲಿಗೆ ಬಂದು ತನ್ನ ಸ್ಥಿತಿಯನ್ನು ತಿಳಿಸಿದನು. ವಸಿಷ್ಠರು ಸುದ್ಯುಮ್ನನನ್ನು ಪುರುಷನನ್ನಾಗಿಸಿದರು.
ಸುದ್ಯುಮ್ನನಿಗೆ ಉತ್ಕಲ, ಗಯ ಮತ್ತು ವಿಮಲ ಎಂಬ ಮಕ್ಕಳಾದರು. ಸುದ್ಯುಮ್ನನು ಮುಪ್ಪಿನ ಕಾಲದಲ್ಲಿ ಹಿರಿಯ ಮಗನಾದ ಪುರೂರವನಿಗೆ ರಾಜ್ಯವನ್ನು ಒಪ್ಪಿಸಿ ತಪೋವನವನ್ನು ಸೇರಿದನು. ಪರಮೇಶ್ವರನಲ್ಲಿ ದೃಢವಾದ ಭಕ್ತಿಯನ್ನು ಹೊಂದಿ ಶಿವನ ಕರುಣೆಯಿಂದ ಶಿವನಲ್ಲಿ ಐಕ್ಯನಾದನು. ಧನ್ಯವಾದಗಳು ಸ್ನೇಹಿತರೆ ಶ್ರೀರಂಗ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.